ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಮೈಕ್ರೋ ಫೈನಾನ್ಸ್ ಸಭೆಯನ್ನ ಮಾಡಿದ್ದೇವೆ, ಯಾರಿಗೂ ಕಿರುಕುಳ ಕೊಡದಂತೆ ಖಡಕ್ ಆದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಮಧ್ಯವರ್ತಿಗಳ ಕಾಟದಿಂದ ಇಂತಹ ಘಟನೆ ಆಗ್ತಾ ಇದೆ. ಬಾಣಂತಿ ಮನೆಗೆ ಹೊರಗೆ ಹಾಕಿದ್ದು ಸರಿಯಲ್ಲ, ಇಂಥವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತ ಡಿಸಿ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಹಾಗೂ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನು ಕರೆದುಬಿಟ್ಟು ಒಂದು ಸಭೆ ನಡೆಸಿದ್ವಿ ಒಂದು 2 ವಾರ ಹಿಂದೆ. ಆವಾಗ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ಖಡಕ್ಕಾಗಿ ಹೇಳಿದ್ವಿ, ಯಾರಿಗೂ ಮನೆ ಹತ್ರ ಹೋಗಿ ತೊಂದರೆ ಕೊಡಬಾರ್ದಂತ ಹೇಳಿ ನಾವು ಅವರಿಗೆ ಹೇಳುವಾಗ ಅವರು ನಾವು ಹೋಗಲ್ಲ ಅಂತಲೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ನಮ್ಮ ಇನ್ಫಾರ್ಮೇಷನ್ ಏನು ನಮಗೆ ಬಂದಿದೆ, ಇದರಲ್ಲಿ ಮಧ್ಯವರ್ತಿಗಳು ಹೋಗಿ ಈ ಒಂದು ಕಿರುಕುಳ ಮಾಡ್ತಾ ಇದ್ದಾರಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅವರು ಅವರ ಮೇಲೆ ಕಠಿಣ ಕ್ರಮ ವಹಿಸಬೇಕಂತ ಹೇಳಿ ನಾನು ನಮ್ಮ SP ಅವರಿಗೆ ಹಾಗೂ CP ಅವ್ರಿಗೂ ನಾನು ಹೇಳ್ತೀನಿ. ಆ್ಯಂಡ್ ನಾವು ಕಠಿಣ ಕ್ರಮ ವಹಿಸ್ತೀವಿ. ಈ ಥರ ಇನ್ಸಿಡೆಂಟ್ಸ್ ನಮ್ಮ ಜಿಲ್ಲೆನಲ್ಲಿ ಆಗಬಾರ್ದು, ಅದಕ್ಕೋಸ್ಕರನೇ ನಾವು ಪೂರ್ವ ಸಿದ್ಧತೆ ಒಂದು ಪೂರ್ವಭಾವಿ ಸಭೆನೂ ಮಾಡಿದ್ದೀವಿ. ಈ ಎಲ್ಲ 10-15 ವರ್ಷದಿಂದ ನಮ್ಮ ಜಿಲ್ಲೆನಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರಿಗೆ ಅಲ್ಲಿಂದ ಸಾಲನೂ ಸಿಗುತ್ತೆ, ಯಾವುದೇ ತೊಂದರೆ ಆಗಲಿಲ್ಲ. ಈಗ ಮಧ್ಯವರ್ತಿಗಳ ಕಾಟದಿಂದ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ನಮ್ಮ ಇಂಟೆಲಿಜೆನ್ಸ್ ನಮಗೆ ಬಂದಿದೆ. ಇದರ ಮೇಲೆ ನಾವು ಕ್ರಮ ವಹಿಸ್ತೇವೆ. ನಮ್ಮ ಇಂಟೆಲಿಜೆನ್ಸ್ ಏನಂದರೆ, ಇದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಡೈರೆಕ್ಟ್ಲಿ ಅಲ್ಲಿ ಹೋಗಿ ಮಾಡಲಿಲ್ಲ, ಈ ಕೆಲಸ ಮಧ್ಯವರ್ತಿಗಳು ಹೋಗಿ ಮಾಡಿದ್ದಾರೆ ಅಂತ. ಇವರ ಹೆಸರು ಹೇಳ್ಕೊಂಡು ಯಾರು ಈ ದುಡ್ಡನ್ನು ಡೆಪಾಸಿಟ್ ತಗೊಂಡಿದ್ದಾರೆ ಅವರೇ ಬಂದು ಈ ಕಾಟ ಕೊಡ್ತಾ ಇದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ಮುಖಾಂತರ ಬಹಳ ಕಠಿಣ ಕ್ರಮ ಅವರ ಮೇಲೆ ತಗೊಳ್ತೀವಿ. ನಾವೀಗ